ಭಾರತದ ಸಂಕಷ್ಟ ಸಮಯದಲ್ಲಿ ದೇಶಕ್ಕೆ ನೆರವಾಗಿದ್ದ ಮಹಾರಾಣಿ ಎನ್ನಿಲ್ಲ. ಹೌದು, 1962ರಲ್ಲಿ ನಡೆದ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ತಮ್ಮ ಬಳಿ ಇದ್ದ 600 ಕೆಜಿ ಬಂಗಾರವನ್ನ ದೇಶಕ್ಕೆ ನೀಡಿ ದೇಶಕ್ಕೆ ಆಪತ್ತು ಬಂದ ಸಮಯದಲ್ಲಿ ನೆರವಾಗಿದ್ದ ಬಿಹಾರದ ದರ್ಬಾಂಗ್ನ ಕೊನೆಯ ರಾಣಿ ಕಾಮಸುಂದರಿ ದೇವಿ ತಮ್ಮ 96ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಅವರು ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಸೋಮವಾರ ಮುಂಚಾನೆ ಸ್ಥಳೀಯ ಕಲ್ಯಾಣಿ ನಿವಾಸದಲ್ಲಿ ಅವರು ನಿಧನರಾಗಿದ್ದಾರೆ. ಅವರ ಸಾವು ಐತಿಹಾಸಿಕ ದರ್ಬಾಂಗ್ ರಾಜ ಮನೆತನವನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. 1962ರಲ್ಲಿ 1 ತಿಂಗಳ ಕಾಲ ಭಾರತ ಚೀನಾ ನಡುವೆ ಯುದ್ಧ ನಡೆಯಿತು. ಈ ಸಮಯದಲ್ಲಿ ಭಾರತ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿತು. ಆಗ ಅಂದಿನ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ದೇಶದ ಜನರಿಗೆ ಆರ್ಥಿಕ ಬೆಂಬಲ ಕೇಳಿದ್ರು. ಆಗ ಸರ್ಕಾರದ ಮನವಿಗೆ ಸ್ಪಂದಿಸಿದ ಮೊದಲ ವ್ಯಕ್ತಿ ದರ್ಬಾಂಗ್ ಮಹಾರಾಜ ಆಗಿದ್ರು. ದರ್ಬಾಂಗದ ಇಂದ್ರಭವನ ಮೈದಾನದಲ್ಲಿ 600 ಕೆಜಿ ಚಿನ್ನವನ್ನ ತೂಗಿ ಸರ್ಕಾರಕ್ಕೆ ದಾನ ಮಾಡಲಾಯಿತು. ಜೊತೆಗೆ 3 ವಿಮಾನಗಳು ಮತ್ತು ಅವರ 90 ಎಕರೆ ಖಾಸಗಿ ವಿಮಾನ ನಿಲ್ದಾಣವನ್ನ ಸಹ ದಾನ ಮಾಡಿದ್ರು. ಇಂದಿನ ದರ್ಬಾಂಗ್ ವಿಮಾನ ನಿಲ್ದಾಣವು ರಾಜಮನೆತನ ದಾನ ಮಾಡಿದ ಭೂಮಿಯಲ್ಲೇ ಇರೋದು ವಿಶೇಷ. ಮಹಾರಾಣಿ ಕಾಮಸುಂದರಿ ದೇವಿ ದರ್ಬಾಂಗ್ ರಾಜ್ನ ಕೊನೆಯ ದೊರೆ ಮಹಾರಾಜ ಕಾಮೇಶ್ವರ್ ಸಿಂಗ್ ಅವರ 3ನೇ ಪತ್ನಿಯಾಗಿದ್ದು 1932ರಲ್ಲಿ ಜನಿಸಿದ ರಾಣಿ ತಮ್ಮ 8ನೇ ವಯಸ್ಸಿನಲ್ಲಿಯೇ ಮದುವೆಯಾಗಿದ್ದರು. 1940ರಲ್ಲಿ ಇವರ ಮದುವೆ ನಡೆದಿತ್ತು. 1962ರಲ್ಲಿ ಮಹಾರಾಜ ಕಾಮೇಶ್ವರ ಸಿಂಗ್ ನಿಧನರಾದರು. ಆಗ ಮಹಾರಾಣಿ ಕಾಮಸುಂದರಿ ಅವರಿಗೆ 30 ವರ್ಷ. ನಂತರ 60 ವರ್ಷಗಳ ಕಾಲ ಒಂಟಿಯಾಗಿ ಜೀವನ ನಡೆಸಿದ್ರು. ಮಹಾರಾಜರಿಗೆ 3 ಮದುವೆಯಾಗಿದ್ರು. ಯಾವುದೇ ಮದುವೆಯಿಂದಲೂ ಮಕ್ಕಳಿರಲಿಲ್ಲ. ಇನ್ನು ಯುದ್ಧ ಮಾತ್ರವಲ್ಲದೆ ಶಿಕ್ಷಣ, ಕೈಗಾರಿಕೆಗಳಿಗೂ ಅಪಾರ ಕೊಡುಗೆ ನೀಡಿದ್ದಾರೆ.